fam, welcome back to our YouTube channel. ಸೊ ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಇವಾಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನಮ್ಮಿಬ್ರು ನಾನು ಕಾಣಿಸ್ಕೊಳ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ವಿ. ಸೊ ಇವತ್ತು ವ್ಲಾಗ್ ಏನಂತ ಅಂದರೆ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಕೊನೆವರೆಗೂ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಓ ಈಗ ಎಲ್ಲರೂ ನಾನು ಪಾಪ ಇಲ್ಲಿ ಹಾಯ್ ನಾನು ಮತ್ತೆ ನನ್ನ ಬೇಬಿ ಮ್ಯಾಚಿಂಗ್ ಲೈಟ್, ನಾನು ಲೈಟು, ಬಟ್ ಸ್ವಲ್ಪ ಒಂದು ಬೇಬಿ ಫಿಲ್ ಬರುತ್ತೆ, ಬಟ್ ಸೇಮ್ ಮ್ಯಾಚಿಂಗ್ ನಾನು ಅಕ್ಕ, ಪಾಪು ಮತ್ತು ಮಮ್ಮಿ 4 ಜನನು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದೇ ವ್ಲಾಗ್ ಮಾಡ್ತೀವಿ, ಆಯಿತಾ? ನೋಡಿ ಪಾಪು, ಬಾಯ್ ಮೇಡಮ್. ಪಾಪು ಇಲ್ಲ, ಬಾಯ್ ಬಾಯ್ ಬಾಯ್. ಅವನಂತೂ ಗೋಯಿಂಗ್ ಟು ಸಿಟಿ. ನಾನು ಹೋಗೋಕ್ಕೆ ಐತೆ. ಈಗ ಹೋಗ್ತಾ ಇದ್ದೀವಿ ಸಿಟಿಗೆ. ಅಲ್ಲಿ ಬ್ಲಾಗ್ ಮಾಡ್ತೀನಿ, ಅಲ್ಲಿ ಏನೇನು ಪರ್ಚೇಸ್ ಮಾಡ್ತೀನಿ ನನ್ನ ಮುಖನೇ ಕಾಣಾಗುತ್ತೆ. ಬಾಯ್ ಬಾಯ್. ನಾನು ದೇವ್ರ ಹತ್ರ ಏನು ಕೇಳ್ಕೊತಿದ್ದೀನಿ ಅಂದರೆ, ಈಗ ಪ್ಲೀಸ್ ಬಟ್ಟೆ ಅಂಗಡಿ ರಶ್ ಇರದೇ ಇರಲಿ. ಯಾಕಂತಂದರೆ ನನಗೆ ಜಾಸ್ತಿ ರಶ್ ಇದ್ರೆ ಆಗಲ್ಲ. ನನಗೆ ಎಲ್ಲೇ ಒಂದು ಕುತ್ಕೊಳ್ಳೋದಕ್ಕಂತ ಹುಡುಕ್ತಾ ಇರ್ತೀನಿ. ನಂಗೆ ಆಮೇಲೆ ನಿಂತ್ಕೊಂಡು ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸುಸ್ತಾಗೋದು, ಬಿದ್ದೋಗ್ಬಿಡೋದು, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ದೇವ್ರ ಹತ್ರ ನಾನು ಕೇಳ್ಕೊಂಡು ಹೋಗ್ತೀನಿ, ಸ್ವಲ್ಪ ಕ್ಲೌಡ್ ಕಮ್ಮಿ ಇಟ್ಟಿದ್ದಾರೆ ಪ್ಲೀಸ್. ಈಗ ಜಸ್ಟ್ ಸುಮಂಗಲಿ ಶಾಪಿಗೆ ಎಂಟರ್ ಆಗಿದ್ವಿ. ಸೊ ತೋರಿಸ್ತೀನಿ ಮುಂದೆ. ಸುಮಂಗಲಿ ಶಾಪಿಗೆ ಎಂಟರ್ ಆಗಿದ್ವಿ. ಫುಲ್ಲು ಕ್ಲೌಡ್. ಮೇಬಿ ನನ್ನ ಬಿಟ್ಟು ಎಲ್ಲ ಕಾಣಿಸ್ತಾರೆ ಅನ್ನಿಸ್ತೈತೆ. ಸಾರಿ, ಬಂದ ತಕ್ಷಣ ಅಂದರೆ ಇನ್ನು ಸ್ಯಾರಿ ನೋಡೋಕ್ಕೂ ಸ್ಟಾರ್ಟ್ ಮಾಡಿಲ್ಲ. ಆಲ್ರೆಡಿ ಸ್ಯಾರಿ ತುಂಬ ಅಟ್ರಾಕ್ಟಾಗಿ ಅನಿಸಿ ಈ ಸ್ಯಾರಿ ನೋಡಿದ್ವಿ. ಇಸ್ ಫಸ್ಟ್ ಸ್ಯಾರಿ ನೋಡೋಣ, ಬೇರೆ ಇಷ್ಟ ಆದರೆ ಬೇರೆ ನೋಡ್ತಿದ್ದಿಲ್ಲ ಅಂದ್ಕೊಂಡ್ರೆ ಇದೇ ಕಾಣ್ತೀನಿ. ನಮ್ಮ ಪಾಪಚ್ಚಿ ಆಲ್ರೆಡಿ ಮಲ್ಕೊಂಡೇ ಬಿಟ್ಟೈತೆ. ಬಟ್ಟೆ ನೋಡ್ಬೇಕಿದ್ರೆ ಈ ಡ್ರೆಸ್ಸು ಏನೋ ಒಂಥರ ಇಷ್ಟ ಆಯ್ತು. ನಾನು ಈ ಡ್ರೆಸ್ ಒಳಗೆ ಗಿಫ್ಟ್ ಕೊಡ್ತೀನಿ, ಬೇಕು ಅಂದರೆ ಇಟ್ಕೊಳ್ಳಿ. ಆ ಸ್ಯಾರಿ ಇಷ್ಟ ಆಗಿದೆ, ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಬೇರೆ ಸ್ಯಾರಿ ನೋಡಿದ್ವಿ. ಅದನ್ನು ನೋಡೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ಬಂದಿದ ತಕ್ಷಣ ಸರ್ಚಿಂಗ್ ಸ್ಟಾರ್ಟ್ ಮಾಡಿದ್ದು. ಹಾಕು ನಿನ್ನ ಫೇಸಿಗೆ ಅಷ್ಟಿದೆ, ಲುಕ್ಕ ಕಾಣಿಸ್ತಲ್ಲ. ಚಲ್, ಶಾಪಿಂಗಿಗೆ ಯಾರ ಜೊತೆನಾದರೂ ಬರ್ಬೋದು, ಬಟ್ ನನ್ನ ತಂಗಿ ಜೊತೆ ಅಂತ ಸೀರಿಯಸ್ಲಿ ಎಲ್ಲೂ ಬರೋಕ್ಕಾಗಲ್ಲ. ನಾವು ಕೊನೆ ಪಕ್ಷ 1 ಅಂಗಡಿ 2 ಅಂಗಡಿ ನೋಡ್ತೀವಿ, ಬಟ್ ಇವಳು 1 ಅಂಗಡಿ 2 ಅಂಗಡಿಲಿ ಮುಗಿಸೋ ಮಾತೇ ಇಲ್ಲ. ಮಿನಿಮಮ್ ಒಂದು 4, 5, 6 ಆದರೂ ಆಯಿತು. ಇವ್ರ ಜೊತೆ ಬರೋದೆಲ್ಲ ಸುಳ್ಳೋಳೆ, ಅವಳು ಮಾತಾಡೋ ನಮಗೆ ನಂಗೆ ಇಷ್ಟ ಆಗೋವರೆಗೂ ಹೋಗ್ತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಸುಮ್ಮನೆ ಅಂಗಡಿ ಎಲ್ಲ ಸುತ್ತಿಲ್ಲ. ಹೌದು, ಒಂದು ಕಡೆಯಲ್ಲೇ ಚಾಯ್ಸ್ ಇಷ್ಟ ಆಗೋವರೆಗೂ ನಾನು ಎಷ್ಟು ಅಂಗಡಿಗೆ ಹೋಗ್ತಾಳೆ ಅಂತ ನಾನು ತೋರಿಸ್ತೀನಿ. ಇಲ್ಲ ಇವತ್ತು ಎಲ್ಲ ಎತ್ಕೊಬಿಟ್ಟು ಅದಕ್ಕೆ ಸರಿ ಆಯ್ತು. ಫಸ್ಟ್ ನೋಡಿದ ಸ್ಯಾರಿನೇ ಕನ್ಫರ್ಮ್ ಆಗಿದೆ. ಈ ಸ್ಯಾರಿ ಬಂದು ಫೈನಲ್ ಆಗಿದೆ. ಸೊ ನೋಡೋಣ.
ದಿಸ್ ಇಸ್ ಪಲ್ಲು ಅಂತ ಹಾಂ ಸೀರೆ ಬರುತ್ತೆ ಅಂದರೆ ಆರ್ಟ್ ಪೇಪರ್ ಬಂದಿದೆ. ಸೀರೆಗಳು ಅಂದರೆ ಇಷ್ಟ ಇಲ್ಲ. ಅವತ್ತೊಂದು ದಿನ ಉಟ್ಕೊಬಿಟ್ಟು ನಾನು ಕೊಟ್ಬಿಡಾಯ್ತಾ. ನನ್ನ ಸೀರೆ ನಾನು ಹಿಂಗೆ ಕೊಡ್ತಿದ್ದೀನಿ, ನಂಗೆ ಕೊಡ್ಬೇಕು. ನಾನು ಹೆಂಗಿಲ್ಲ ಎತ್ಕೊಂಡು ಹೋಗ್ತೀನಿ. ಈ ಸೀರೆ ನೆಕ್ಸ್ಟು ನೀವು ಉಟ್ಕೊಂಡ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಸೀರೆ ನನಗೆ ಸೊ ಏನು ಫಂಕ್ಷನ್ ಅಂತ ಇನ್ನೂ ಹೇಳಿಲ್ಲ, ಹೇಳ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಹೇಳ್ತೀನಿ. ಏನಂತ ಅಂದರೆ ನಮಗೆ ಇವಳು ಸ್ಯಾರಿ ತೊಗೊಂಡಿದ್ದು ಅದನ್ನು ನನಗೆ ಕೊಡ್ತಾ ಇದ್ದಾಳೆ ಪೂಜೆಗೆ ಅಂತ. ಅದನ್ನು ನಾನು ಹೇಳಿ ಕೊಟ್ಟೋಗ್ಬೇಕಂತೆ, ಇದನ್ನು ಅವಳಿಗೆ ಕೊಟ್ಟೋಗ್ಬೇಕಂತ. ಅವಳು ನನಗೆ ಕೊಡಲ್ಲ, ನಾನು ಅವನಿಗೆ ಕೊಡಬೇಕಂತೆ. ದಟ್ಸ್ ಎ ಯೂನಿವರ್ಸಲ್ ರೂಲ್ಸ್. ತಂಗಿರು ಏನೇ ಕೇಳಿದ್ರು ಅಕ್ಕಂದಿರು ಕೊಡಲೇಬೇಕು. ಹಾಂ ನನ್ನ ತಂಗಿ ಫಸ್ಟ್ ಟೈಮ್ ಒಂದೇ ಸಲ ತಂದು ಒಪ್ಕೊಂಡಿರೋ ಸ್ಯಾರಿ ಅಂದರೆ ಫಸ್ಟ್ ಸೊ ಫೈನಲಾಗಿ ಅದೇ ಸ್ಯಾರಿ ಅಂತ ಫಿಕ್ಸ್ ಆಯಿತು. ಫಸ್ಟ್ ಟೈಮ್ ಒಂದು ಸ್ಯಾರಿನ ಒಂದೇ ಸರಿ ಒಪ್ಕೊಂಡಿರೋದು. ಪಾಪ ಹುಡುಗಿಗೆ ಡ್ಯಾಮೇಜ್ ಮಾಡಿದೆ ನಾನು. ಸೊ ಈಗಾಯಿತು. ಬಿಲ್ಮಿಂಗ್ಗೆ ನಮ್ಮ ಮಮ್ಮಿ ನಿಂತಿದ್ದಾರೆ. ಇವಳು ಎಂತ ಟ್ರೈ ಮಾಡ್ತಾಯಿದ್ರು ಅಂತಂದರೆ ಪಾಪ ಅಮ್ಮ ಈ ಥರ ಒಂದು ನಾನು ಬಿಡಿಸಿಲ್ಲ, ಅವಳೇ ನನ್ನ ತಂದಿದ್ದು. ಸೊ ಈಗ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಸೀರೆ ಫೈನಲ್ ಮಾಡಿದೆ. ಅವಳೇನು ಮಾಡಿಲ್ಲ, ನಮಗೆ ಬಂದ ತಕ್ಷಣ ಇಷ್ಟ ಆಯಿತು. ಸೊ ಆ ಸೀರೆನ ಪರ್ಚೇಸ್ ಮಾಡಿದ್ವಿ. ನಮ್ಮ ಕಂದ ಇನ್ನೂ ಎದ್ದೇ ಇಲ್ಲ ಪಾಪ. ಶಿವ ಸ್ಲೀಪಿ ಬಾಯ್. ದಿಸ್ ಇಸ್ ಅ ಬ್ಯಾಡ್ ಲಕ್. ನಮ್ಮ ಮಮ್ಮಿನೂ ಕಾಣಿಸ್ತಿದ್ದಾರೆ, ನಮ್ಮ ಪಾಪನೂ ಕಾಣಿಸ್ತಿದ್ದಾರೆ, ನಾನು ಕಾಣಿಸ್ತಿದ್ದೀನಿ, ಸ್ವಲ್ಪ ಸ್ವಲ್ಪ ಇವಳು ಕಾಣಿಸ್ತಿದ್ದಾರೆ. ಮೇಲೋಗಿ ನೆಕ್ಸ್ಟ್ ಕೆಳಗಡೆ ಬರುತ್ತೆ. ಈಗ ಒಂದು ಸ್ಯಾರಿ ಫೈನಲ್ ಆಯಿತು. ಒಂದು ಸ್ಯಾರಿ ಫೈನಲ್ ಆಯಿತು. ನಾವು ಈಗ 3-4 ಡೇಸ್ ಬ್ಯಾಕಲ್ಲೇ ಬಂದು ಒಂದು ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೆ ಇವ್ರಿಗೆ ಎಲ್ಲ ಫಂಕ್ಷನ್ಗೆ ಅಂತೇಳಿ. ಬಟ್ ಅದು ನನಗೆ ಇಷ್ಟ ಆಗ್ತದಂತೆ. ಆ ರೀಸನಿಂದ ತೊಗೊಂಡೆ ಕರ್ಕೊಬಂದು. ಈಗ ಆ್ಯಕ್ಚುಲಿ ಅದನ್ನು ನಾನೇ ಇಟ್ಕೋತೀನಿ. ಅಲ್ಲೇ ಇಲ್ಲ ನಾನು ನಿಮಗೆ ಅಂತ ಹೇಳಿ ಇವಾಗ ನಾವೇನು ಮಾಡಿದ್ವಿ ಅಂದರೆ ಇದು 2 ಸುಮಂಗಲ ಇದೀಗ ಮೈಸೂರಲ್ಲಿಗ. ಹೊಸ ಸುಮಂಗಲ ಬ್ರ್ಯಾಂಚ್ ಅದು, ಹಳೆ ಸುಮಂಗಲ ಬ್ರ್ಯಾಂಚ್ ಅಂತ ಹೇಳಿದೆ. ಇದರಲ್ಲಿ ಹೊಸ ಸುಮಂಗಲ ಇದೆ. ನಾವು ಕ್ಯಾಟ್ಲಾಗ್ ಸ್ಯಾರಿ ತಗೊಂಡ್ವಿ. ಬಟ್ ಕ್ಯಾಟ್ಲಾಗ್ ಸ್ಯಾರಿ ಫೋಟೋ ಕೊಡ್ತಾರಲ್ಲ, ನಾವು ಅದನ್ನು ಇಸ್ಕೊಂಡೇ ಇಲ್ಲ. ಅದನ್ನು ಇಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿಗೆ. ಸೊ ಬನ್ನಿ ನೋಡೋಣ ಅದ್ಯಾವ ಸೀರೆ ಅಂತ ತೋರಿಸ್ತೀವಿ. ಮೈಕ್ ನಿನ್ನ ಹತ್ರ ಐತೆ. ಅಂದರೆ ನಾವು ಹೋದ್ಸಲ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ರು. ಅದ್ರಲ್ಲಿ ಲೈಕ್ ಕ್ಯಾಟ್ಲಾಗ್ ಸ್ಯಾರೀಸ್ ಬರುತ್ತಲ್ಲ, ಅದ್ರದ್ದು ಫೋಟೋ ಮಿಸ್ ಮಾಡಿದ್ರು. ಇವಾಗ ನಾವು 3 ಡೇಸ್ ಬಿಟ್ಕೊಂಡಿದ್ದು ಬಂದ್ವಿ, ಇಲ್ಲಿ ಹುಡುಕ್ತಾ ಇದ್ವಿ, ಸಿಗ್ತಾ ಇಲ್ಲ. ಅದೇ ಥರ ಕೇಳಿದ್ರು ಸಿಗ್ತಾ ಇಲ್ಲ. ಈಗ ಬ್ಲೌಸಿಗೆ ಸ್ಟಿಚ್ ಕೊಡಬೇಕು ಅಂತಂದರೆ ಅವರಿಗೆ ಅಂದರೆ ಅದ್ಯಾವುದೊಂದು ಸಿಮಿಲರ್ ಅದು ಅದಕ್ಕೆ ಅದ್ರದ್ದು ಒಂದು ಸಿಮಿಲರ್ ಇರೋ ಫೋಟೋ ತೊಗೊಂಡಿದ್ದೆ. ಸೊ ಅದೇ ಕೊಡಬೇಕು ಇವಾಗ. ಈಗ ನಮ್ಮ ಅಮ್ಮಂಗೆ ಸ್ಯಾರಿ ಶಾಪ್ ಅಂತಂದರೆ ಈಗ ಈ ಸುಮಂಗಲಲ್ಲಿ 2 ಬ್ರಾಂಚ್ ಮಾಡಿದಾರಲ್ವ, ಅಲ್ಲಿ ಒಂದು ಸ್ಪೆಷಾಲಿಟಿ ಚೆನ್ನಾಗಿದೆ. ನಮಗೇನಾದರೂ ನಾವು ಹಳೆ ಸುಮಂಗಲಿ ಹತ್ರ ಬಂದರೆ ಇಲ್ಲಿಗೆ ಬರೋಕ್ಕೆ ಅವರೇ ಪಿಕಪ್ ಡ್ರಾಪ್ 2 ಮಾಡ್ತಾರೆ. ಚೆನ್ನಾಗಿತ್ತಲ್ಲ, ಮೈಸೂರು ತುಂಬ ಅಪ್ಡೇಟ್ ಆಗಿಬಿಡ್ತೈತೆ. ಪಿಕಪ್ ಡ್ರಾಪ್ ಎಲ್ಲ ಅವ್ರದ್ದೇ. ಓಕೆ, ಬೇರೆ ಏನಾದರೂ ತೊಗೊಂಡ್ರೆ ನಾನು ಆಲ್ರೆಡಿ 2 ಅಂಗಡಿ ಸುತ್ತಿಸಿದ್ದಾಳೆ, ಇನ್ನು ಎಷ್ಟು ಅಂಗಡಿ ಸುತ್ತಿಸ್ತಾಳೋ ನಾವು ವೆಯ್ಟ್ ಮಾಡಿ ನೋಡಬೇಕು. ಸೊ ಇವಾಗ ಫಂಕ್ಷನಿಗೆ ಪರ್ಚೇಸ್ ಮಾಡೋಣ ಅಂತೇಳಿ, ಅಂದರೆ ಫಂಕ್ಷನಿಗೆ ಬಂದ್ರಿಗೇನಾದರೂ ಐಟಮ್ಸ್ ಕೊಡೋಣ ಅಂತೇಳಿ ಐಟಮ್ಸ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಬಂದರೆ ಜನಗಳಿಗೆಲ್ಲ ಗಿಫ್ಟ್ ಅಂತ ಏನಾದರೂ ಕೊಡ್ಬೋದಲ್ಲ, ಅದಕ್ಕೆ. ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕಂತ ಬಂದ್ವಿ. ಇವಾಗ ಟೈಮ್ ಎಷ್ಟಾಗಿದೆ ಫೋನ್ ಕೊಡು. ಟೈಮು ಕಾಣಿಸ್ತಾ ಇಲ್ಲ ಅನಿಸುತ್ತೆ, 4:20 ಆಗಿದೆ. ಸರ್ ಇವಾಗ ಊಟ ಮಾಡ್ತಿದ್ವಿ, ಸಾಕಾಗ್ಬಿಟ್ಟೈತೆ. ಫಸ್ಟು ಹೊಟ್ಟೆ ತುಂಬ ಗಬ ಗಬ ಅಂತ ಊಟ ಮಾಡಬೇಕು.
ಶಾಪಿಂಗ್ ಎಲ್ಲ ಮಾಡಿದ್ರು ನನ್ನ ದುಡ್ಡೆಲ್ಲ ಫುಲ್ ಖರ್ಚು ಮಾಡಿಸಿದ್ರು, ಎಲ್ಲ ಮುಗೀತು. ಏನಿಲ್ಲ, ಶಾಪಿಂಗ್ ಎಲ್ಲ ಮಾಡಿದ್ವಿ ಅಂತ ಇನ್ನೊಂದು ಶಾಪಿಂಗ್ ಹೋಗಿದ್ವಿ. ಆ ಶಾಪಿಂಗ್ ಎಲ್ಲ ತುಂಬ ಕ್ಲೌಡ್ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ಅಂದರೆ ತುಂಬ ಕ್ಲೌಡ್ ಇತ್ತು ಅಲ್ಲಿ. ಸೊ ಅದರಿಂದ ಅಲ್ಲಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮನೆಗೆ ಹೋಗಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಫಸ್ಟು ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಏನು ಇಲ್ಲೇ ಐತೆ, ಏನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಚಿಕ್ಕಿ ಅಕ್ಕ, ಚಿಕ್ಕಿ ಚಿಕ್ಕಿ ಏನಪ್ಪ, ಚಿಕ್ಕಿ ಏನಂದರೆ ಈ ಶಾಪಿಂಗ್ ಎಲ್ಲ ಬರೋಕ್ಕೆ ಬೆಸ್ಟ್ ಕಂಪ್ಯಾನಿಯನ್ ಅಂದರೆ ಬೆಸ್ಟ್ ಕಂಪ್ಯಾನಿಯನ್ ಅಂದರೆ ನಾನು. ಇವಳನ್ನ ಎಲ್ಲಿಗಾರು ಶಾಪಿಂಗ್ ಕರ್ಕೊಂಡ್ಬಂದ್ಬಿಟ್ರೆ ಅವಳು ಹೆಂಗೆ ಶಾಪಿಂಗ್ ಮಾಡ್ತಾಳೆ ಹೇಳಿ ಹೇಳಿ. ಅವ್ಳು ಇವಾಗ ಅಂತಲ್ಲ, ಅವ್ಳು ಚಿಕ್ಕವರು ತಗೊಂಡು ಹಂಗೇನೆ ಬೇಜಾರು ಮಾಡೋದು. ಕರ್ಕೊಂಡು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ತಾರೆ. ಕರ್ಕೊಂಡು ಹೋದ್ರೆ ನನ್ನ ಸುಸ್ತು ಅಂತ ಹೇಳ್ತಾಳೆ, ಕಾಲು ನೋವು ಅಂತ ಹೇಳ್ತಾಳೆ, ಮತ್ತು ಚೇರ್ ಎಲ್ಲ ತಗೊಳಕ್ಕೆ ಹೋಗ್ತಾಳೆ, ಆ ಥರ ಮಾಡ್ತಾಳೆ. ನನಗೆ ಬೇಜಾರು ಅವ್ಳು ಕರ್ಕೊಂಡು ಬರೋಕ್ಕೆ, ಅದಕ್ಕೆ ಬೇಜಾರು. ನಿನ್ನ ಶಾಪಿಂಗ್ ಬಗ್ಗೆ ನಿನ್ನ ಒಪಿನಿಯನ್ ಹೇಳು. ನಾನು ಲಾಸ್ಟಲ್ಲಿ ನಾನು ಶಾಪಿಂಗ್ನ ಚೆನ್ನಾಗಿ ಖುಷಿಯಿಂದ ಮಾಡ್ತೀನಿ. ಆದರೆ ಒಂದು ಅಂಗಡಿ ಹೋಗಿ 2 ಅಂಗಡಿ ಹೋಗ್ತೀನಿ, ಅದೇನು ಇಲ್ಲ ಅಂದರೆ 10-20 ಅಂಗಡಿ ಹುಡುಕ್ತೀನಿ. ಹುಡುಕಿ ಸುತ್ತಾಡಿ ಸೀರಿಯಸ್ ಸಾಕೇ ಆಗಿಬಿಡುತ್ತೆ. ಅದೆಲ್ಲ ಅಷ್ಟು ಅಂಗಡಿ ಸುತ್ತಿದ್ರೂ ಎನರ್ಜಿ ಇಲ್ಲ, ಇಲ್ಲ ಕರ್ಕೊಂಡೇ ಬರಬಾರ್ದು. ಒಂದು ನೋಡಲ್ಲ, 200 ಮಾಡ್ತಾರೆ. ನೆಕ್ಸ್ಟ್ ನಾನು ಹೇಳ್ತೀನಿ ಆಯಿತಾ, ಏನಂತಂದರೆ ಇವಳು ಏನಾದ್ರೂ ಯಾವ್ದಾದ್ರು ಶಾಪಿಂಗ್ ಮಾಡೋಕ್ಕೆ ಅಂತ ನಾವೇನಾದರೂ ಕರ್ಕೊಂಡ್ರೆ, ನನಗೆ ನಮ್ಮ ಮಮ್ಮಿಗಂತೂ ನಾವು ಏನಾದರೂ ತೊಗೊಳ್ಳೇ ಬಿಡ್ಲಿ, ಎಲ್ಲ ಅಂಗಡಿನೂ ಸುತ್ತಬೇಕು, ಏನಾದರೂ ತಗೋಬೇಕು ಅಂತ ಇಷ್ಟೆ. ಇವಳಿಗೆ ಹಂಗಲ್ಲ, ಹೋದ್ನ ಎಂಥದೋ ಒಂದು ಸೀರೆ ತಗೊಂಡ ಮನೆಗೆ ಬಂದ್ಬಿಟ್ಟು 1000 ಕಂಪ್ಲೇಂಟು, ಅಯ್ಯೋ ಚೆನ್ನಾಗಿರಲಿಲ್ಲ, ನೋಡಬೇಕಿತ್ತು, ಅದು ಇದು ಅಂತ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಶಾಪಿಂಗ್ ಮಾಡ್ತಾರಲ್ಲ, ಆ ಶಾಪಿಂಗಲ್ಲಿ ಎಲ್ಲರೂ ಬಟ್ಟೆ ಎಲ್ಲೈತೆ ಅಂತ ಹುಡ್ಕಿದ್ರೆ ಅವಳು ಚೇರ್ ಎಲ್ಲೈತೆ ಅಂತ ಹುಡುಕ್ತೀನಿ. ಎಲ್ಲಿ ಚೇರ್ ಸಿಗ್ತಿದೆ ಅಲ್ಲಿ ಕೂತ್ಕೋ ಕೊನೆ ಎಲ್ಲ ಸುತ್ತೇ ಇರಲ್ಲ. ಸುತ್ತಿನ ಅಂತಂದ್ರೆ ಮನೆಗೆ ಬಂದ್ಬಿಟ್ಟು ಇದೆಲ್ಲ ಸುಸ್ತು ಅಂತ 2-3 ದಿನ ರೆಸ್ಟ್. ಇದು ಇವರ ಶಾಪಿಂಗ್. ನಾವು ಆರ್ಡ್ರ್ ಮಾಡಿದ ಮಸಾಲೆ ದೋಸೆ ಬಂತು. ನನ್ನ ಬಿಟ್ಬಿಟ್ಟು ಗಬ ಅಂತ ಅಮ್ಮ ಮಗಳು, ನನ್ನ ಮಗ ನನ್ನೇ ಬಿಟ್ಬಿಟ್ಟು ತಿನ್ಕೊಬಿಡ್ತವ್ರೆ. ಅಲ್ಲಿ ಅವ್ನು ಲೆಫ್ಟ್ ಹ್ಯಾಂಡಲ್ಲಿ ಕಿತ್ಕೊಂಡು ತಿನ್ನೋಕ್ಕೆ ಬಿಡೋಲ್ಲ ಯಾರಿಗೂ. ಫೈನಲಿ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಇರ್ತಿದ್ವಿ. ಸಿಟಿಗೆ ಬಾಯ್ ಮಾಡ್ತಿದ್ವಿ. ಇವಾಗ ಬಳೆನ ತಗೊಂಡಿಲ್ಲ, ನಿತ್ಯದ ಸೂರ್ಯಬೇಟ್ರೆ ಬೇರೆ ಹೋಗ್ಬೇಕು. ನಮ್ಗೆ ಇಂಥ ಮಕ್ಕಳು ನಾಮಕರಣ ಮಾಡ್ತಾರೆ. ನನಗೆಲ್ಲ ಪಾಪುಗೆ. ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇನ್ನೂ ತುಂಬ ಐಟಮ್ಸ್ ಬ್ಯಾಲೆನ್ಸ್ ಇದೆ ಪರ್ಚೇಸ್ ಮಾಡಿದ್ರು. ನಾವು ಸಿಟಿಯಿಂದ ಬರೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿದ್ವಿ, ಅದರಿಂದ ವೀಡಿಯೋ ಎಂಡ್ ಮಾಡೋಕ್ಕೋಗಿಲ್ಲ ಆ್ಯಂಡ್ ಶಾಪಿಂಗ್ ಮಾಡಿರೋದು ತೋರ್ಸೋಕ್ಕೂ ಆಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ.